ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಇವತ್ತಿನ ಕಾನ್ಸೆಪ್ಟು ಆಲ್ವೇಸ್ ಫೋಕಸ್ ಆನ್ ಮಲ್ಟಿಪಲ್ ಇನ್ಕಮ್ಸ್. ಏನಿದು ಮಲ್ಟಿಪಲ್ ಇನ್ಕಮ್? ಮತ್ತು ಎಲ್ಲರೂ ಒಂದು ಇನ್ಕಮ್ನ ಜನ್ರೇಟ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ನಾವು ಹೇಗೆ ಮಲ್ಟಿಪಲ್ ಇನ್ಕಮ್ನ ಜನ್ರೇಟ್ ಮಾಡೋಕ್ಕಾಗುತ್ತೆ? ನಾವು ಕೆಲ್ಸಕ್ಕೆ ಹೋಗೋ ಪರ್ಸನ್ಸ್ ಇರ್ತೀರಿ, ಮತ್ತು ನಮಗೆ ಕೆಲಸ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡೋಕ್ಕೆ ಟೈಮ್ ಸಾಲಲ್ಲ. ಅದರಲ್ಲಿ ನಾವು ಮಲ್ಟಿಪಲ್ ಇನ್ಕಮ್ ಮಾಡಿ ನಾವು ಅದರಿಂದ ಅರ್ನ್ ಮಾಡೋಕ್ಕಾಗುತ್ತಾ? ಮತ್ತು ನಮಗೆ ಈ ಮಲ್ಟಿಪಲ್ ಇನ್ಕಮ್ ಎಂತಕ್ಕೆ ಬೇಕು? ನಮ್ಮ ಸ್ಯಾಲ್ರಿನೇ ಸಾಕಾಗ್ತಿದೆಯಲ್ಲ, ನಮ್ಮ ಸ್ಯಾಲ್ರಿಯಿಂದ ಬರೋ ದುಡ್ಡು ಸಾಲ್ತಿದೆ. ಸೊ ಅದನ್ನು ನಾವು ಮನೆ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಸೇವ್ ಮಾಡ್ತಿದ್ದೀರಿ. ಸೊ ಅದರಿಂದ ನಮಗೆ ಮಲ್ಟಿಪಲ್ ಇನ್ಕಮ್ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡೋರಿಗೆ ಈ ವಿಡಿಯೋ ಮಾಡಿರೋದು. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದು, ಏನಿದು ಮಲ್ಟಿಪಲ್ ಇನ್ಕಮ್? ಸೊ ಏನಿಲ್ಲ, ಇದು ತುಂಬಾ ಸಿಂಪಲ್ ಇರುತ್ತೆ. ಸೊ ನಮ್ಮ ಅಕೌಂಟ್ಗೆ 2-3 ಸೋರ್ಸ್ ಆಫ್ ಇನ್ಕಮ್ನ ಬರೋ ಥರ ಮಾಡ್ಕೊಂಡಿರೋದೇ ಮಲ್ಟಿಪಲ್ ಇನ್ಕಮ್. ಇದರಲ್ಲಿ ಮೊದಲನೇದು ಮತ್ತು ನಿಮ್ಮ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸ್ಯಾಲ್ರಿ. ಸೊ ಇದು ನಿಮಗೆ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಸೊ ಸ್ಯಾಲ್ರಿದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಸ್ಯಾಲ್ರಿ ಬಿಟ್ಟು ನಿಮಗೆ ಏನೆಲ್ಲ ಇನ್ಕಮ್ಮು ನಿಮ್ಮ ಅಕೌಂಟ್ಗೆ ದುಡ್ಡನ್ನ ತಂದು ಹಾಕ್ತಾ ಇರುತ್ತೋ ಅದೆಲ್ಲನೂ ನಿಮಗೆ ಮಲ್ಟಿಪಲ್ ಇನ್ಕಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮ್ಮ ಹತ್ರ ಯಾವುದಾದ್ರೂ ರೆಂಟಲ್ ಬಿಲ್ಡಿಂಗ್ಸ್ ಇದ್ದರೆ ಅದು ನಿಮಗೆ ಸೆಕೆಂಡ್ ಇನ್ಕಮ್ ಆಗ್ತಾ ಇರುತ್ತೆ. ಸೊ ಅದಲ್ಲದೆ ನೀವು ಯಾವುದಾದ್ರೂ FDಲಿ ಅಮೌಂಟ್ ಇಟ್ಟು ನಿಮಗೆ ಎವ್ರಿ ಮಂತು ಫಿಕ್ಸ್ಡ್ ರಿಟರ್ನ್ಸ್ ಬರ್ತಿದ್ರೆ ಅದು ನಿಮಗೆ ಮಲ್ಟಿಪಲ್ ಇನ್ಕಮ್ ಅಂಡರ್ ಬರುತ್ತೆ. ಇಲ್ಲ ನೀವು ಯಾವ್ದಾದ್ರು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಡಿವಿಡೆಂಡ್ಸ್ ಬರ್ತಿದ್ರೆ, ಇಲ್ಲ ನೀವು ಯಾವ್ದಾದ್ರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಅದರಿಂದ ಬರ್ತಿದ್ರೆ ಅದೆಲ್ಲ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಜನ್ರೇಟ್ ಮಾಡ್ತಿದೆ ಅಂತ ಅರ್ಥ. ಸೊ ಇದರಿಂದ 2 ಅಡ್ವಾಂಟೇಜ್ ಇದೆ. ಮೊದಲನೇದು ಏನಂದರೆ, ನೀವು ನಿಮ್ಮ ಸ್ಯಾಲ್ರಿ ಮೇಲೇ ಡಿಪೆಂಡ್ ಆಗಿರೋದಿಲ್ಲ. ಸೊ ಹೇಳ್ಬೇಕಂದ್ರೆ, ಈಗ ನಾಳೆ ಒಂದಿನ ನಿಮ್ಮ ಸ್ಯಾಲ್ರಿ ಬರೋದು ನಿಂತು ಹೋಗಿದ್ರೂ ನೀವು ಈ ಮಲ್ಟಿಪಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿ ನೀವು ನಿಮ್ಮ ಲೈಫ್ನ ಮತ್ತು ನಿಮ್ಮ ಫ್ಯಾಮಿಲಿನ ಲೀಡ್ ಮಾಡ್ಬೋದು. ಸೊ ನಿಮಗೆ ಅವಾಗ ಅಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಫೇಸ್ ಮಾಡೋಕ್ಕೋ ಅವಶ್ಯಕತೆ ಬರೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಮುಖೇಶ್ ಅಂಬಾನಿ. ಸೊ ಎಲ್ರಿಗೂ ಈ ಹೆಸರು ಗೊತ್ತಿರುತ್ತೆ. ಇವ್ರು ನಮ್ಮ ಟಾಪ್ 5 ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ ಅಂತ. ಸೊ ಇವ್ರದ್ದು ಒಂದು ಸೀಕ್ರೆಟ್ ಏನಂದರೆ, ಇವ್ರು ಯಾವತ್ತೂ ಒಂದು ಇನ್ಕಮ್ ಮೇಲೆ ಫೋಕಸ್ ಮಾಡಿಲ್ಲ. ಇವರು ಯಾವತ್ತೂ ತಮ್ಮ ಬಿಸ್ನೆಸ್ನ ಡೈವರ್ಸಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಮತ್ತು ಅದರಲ್ಲಿ ಅವರು ಅಚೀವ್ ಆಗೋದು ಚಾನ್ಸಸ್ಸು ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಒಂದು 20 ಇಯರ್ಸ್ ಬ್ಯಾಕು ರಿಲಯನ್ಸ್ದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಏನಾಗಿತ್ತು ಅಂದರೆ ಅದು ಆಯಿಲ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಇವತ್ತಿಗೂ ಆಯಿಲ್ ಫ್ಯಾಕ್ಟ್ರಿ ಅವ್ರ ಅಂಡರೇ ಬರುತ್ತೆ ಅಂತ. ನಾವೇನಾದರೂ ಆ ಪೊಸಿಷನಲ್ಲಿ ಇದ್ದಿದ್ರೆ ನಾವೇನು ಹೇಳ್ತಿದ್ವಿ ಅಂದರೆ, ನನ್ನ ಹತ್ರ ಆಲ್ರೆಡಿ ಬಿಸ್ನೆಸ್ ಇದೆ ಮತ್ತು ನಾನು ಅದರಿಂದ ಅರ್ನ್ ಮಾಡ್ತಾಯಿದ್ದೀನಿ, ಸೊ ನನಗೆ ಬೇರೆ ಏನೂ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ರಿ. ಆದರೆ ಅಂಬಾನಿ ಹಂಗೆ ಯೋಚನೆ ಮಾಡಿಲ್ಲ. ಸೊ ನನ್ನ ಹತ್ರ ಈಗ ಒಂದು ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿ ಇದೆ. ಸೊ ಅದರಿಂದ ನನಗೆ ಇನ್ಕಮ್ ಬರ್ತಿದೆ. ಸೊ ನಾನು ಈ ಇನ್ಕಮ್ನ ಹೇಗೆ ಇಂಪ್ರೂವ್ ಮಾಡೋದು, ಹೇಗೆ ನಾನು ಇದನ್ನು ಇನ್ಕ್ರೀಸ್ ಮಾಡೋದು ಅಂತ ಯೋಚನೆ ಮಾಡಿ ಬೇರೆ ಸೆಕ್ಟರ್ಸ್ಗೂ ಅವರು ಡೈವರ್ಸಿಫೈ ಆಗೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಿಯೋ. ಸೊ ಟೆಲಿಕಾಮ್ ಇಂಡಸ್ಟ್ರಿಗೆ ಅವರು ಎಂಟರ್ ಆದರು. ಸೊ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿ ಫೀಲ್ಡ್ಗೂ ಮತ್ತು ಈ ಟೆಲಿಕಾಮ್ ಇಂಡಸ್ಟ್ರಿಗೂ ಸಂಬಂಧನೇ ಇರೋದಿಲ್ಲ. ಬಟ್ ಆದ್ರೂ ಅವರು ಅಷ್ಟು ರಿಸ್ಕ್ ತೊಗೊಂಡು ಬರೋದಕ್ಕೆ ಕಾರಣ ಏನಂದರೆ, ಅವರು ಮುಂದೆ ಯೋಚನೆ ಮಾಡಿರ್ತಾರೆ, ನಾಳೆ ಒಂದಿನ ಈ ಆಯಿಲ್ ಕಂಪ್ನಿ ಏನಾದರೂ ಮುಚ್ಚೋದ್ರೆ ನನ್ನ ಪರಿಸ್ಥಿತಿ ಏನು, ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಏನು ಅಂತ. ಹೌದು, ಅವ್ರ ಹತ್ರ ತುಂಬ ದುಡ್ಡಿರ್ಬೋದು, ಬಟ್ ಅದು ಎಷ್ಟು ದಿನ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಆವಾಗ ಯೋಚನೆ ಮಾಡಿದ್ದು ಇಂಡಸ್ಟ್ರಿನೇ ಟೆಲಿಕಾಮ್ ಇಂಡಸ್ಟ್ರಿ. ಅವರು ಏನೇನು ಹಣ ಸಂಪಾದನೆ ಮಾಡಿದ್ರು ಆಯಿಲ್ ಗ್ಯಾಸ್ ಇಂಡಸ್ಟ್ರಿಯಲ್ಲಿ, ಅದನ್ನೆಲ್ಲ ತೊಗೊಬಂದು ಅವರು ಜಿಯೋದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ಇವತ್ತು ಜಿಯೋ ಯಾವ ಪೊಸಿಷನಲ್ಲಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಇವಾಗ ಏನಾಯಿತು ಅಂದರೆ, ಅಂಬಾನಿ ಇನ್ಕಮ್ಮು ಬರೀ ಆಯಿಲ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾಳೆ ಒಂದಿನ ಆ ಆಯಿಲ್ ಕಂಪ್ನಿ ಮುಚ್ಚೋದ್ರೂ ಅಂಬಾನಿ ಫ್ಯಾಮಿಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ಸೊ ನಮ್ಮ ಹತ್ರ ಆಯಿಲ್ ಕಂಪ್ನಿ ಮುಚ್ಚೋಗಿದೆ, ಬಟ್ ನಮ್ಮ ಹತ್ರ ಜಿಯೋ ಅನ್ನೋ ಇನ್ನೊಂದು ಕಂಪ್ನಿ ಇದೆ. ಸೊ ನಾವು ಆ ಮುಖಾಂತರ ಅಮೌಂಟ್ನ ಅರ್ನ್ ಮಾಡ್ತಾಯಿದ್ದೀರಿ ಅಂತ. ಸೊ ಅದೇ ರೀತಿ ಅವರು ಏನು ಮಾಡ್ತಿರ್ತಾರೆ ಅಂದರೆ, ಬೇರೆ ಬೇರೆ ಇಂಡಸ್ಟ್ರೀಲಿ ಡೈವರ್ಸಿಫೈ ಮಾಡಿಕೊಂಡು ಬೇರೆ ಬೇರೆ ಇಂಡಸ್ಟ್ರಿನ ಅಕ್ವೈರ್ ಮಾಡಿಕೊಂಡು ಅದರಿಂದನೂ ಅಮೌಂಟ್ನ ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಒಂದು ಇಂಡಸ್ಟ್ರೀಲಿ ಅವ್ರು ಏನಾದ್ರು ಫೇಲ್ಯೂರ್ ಆದರೆ, ಇಲ್ಲ ಒಂದು ಇಂಡಸ್ಟ್ರಿ ಯಾವುದಾದ್ರೂ ಕ್ಲೋಸ್ ಆದ್ರೂ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಅವ್ರು ಮಾಡಿದ್ದು ಜಿಯೋ ಮಾರ್ಟ್ ಮಾಡಿದರು, ಅದೇ ರೀತಿ ಅವರು ಕಸ್ಟಮರ್ಸ್ ಮಾಡಿದ್ದಾರೆ, ಅದೇ ರೀತಿ ಅವರು ಪ್ಲಾಸ್ಟಿಕ್ ಇಂಡಸ್ಟ್ರಿಲಿದ್ದಾರೆ. ಸೊ ಇದೇ ರೀತಿ ಒಂದೊಂದು ಇಂಡಸ್ಟ್ರಿಲೂ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಯಾವುದೇ ಇಂಡಸ್ಟ್ರಿ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆದ್ರೂ ಆ ಇಂಡಸ್ಟ್ರಿದು ಲಾಸ್ನ ಇನ್ನೊಂದು ಇಂಡಸ್ಟ್ರಿ ಕವರ್ ಮಾಡಿಕೊಳ್ಳುತ್ತೆ.
ಸೊ ಆವಾಗ ಇವ್ರ ಫೈನಾನ್ಸ್ಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅಂತ ಅವರು ತುಂಬಾ ಯೋಚನೆ ಮಾಡಿ ಡಿಸಿಷನ್ನ ಮಾಡಿ ಇವತ್ತು ಈ ಪೊಸಿಷನ್ಗೆ ಬಂದಿದ್ದಾರೆ. ನಾವು ಮಿಡಲ್ ಕ್ಲಾಸ್ ಪೀಪಲ್ ಹೆಂಗೆ ಯೋಚನೆ ಮಾಡ್ತೀರಿ ಅಂದರೆ, ನನಗೊಂದು ಕೆಲಸ ಸಿಕ್ಕಿದೆ, ಆ ಕೆಲಸದಿಂದ ನನಗೆ ಸಂಬಳ ಬರ್ತಿದೆ, ಮತ್ತು ಆ ಸಂಬಳನ ನಾನು ಮನೆ ಎಕ್ಸ್ಪೆನ್ಸಿಗೆ ಕೊಡ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ತಾಯಿದ್ದೀನಿ, ಸೊ ನನಗೆ ಯಾವಾಗಲೂ ಇದೇ ರೀತಿಯೇ ಹೋಗುತ್ತೆ, ನಾಳೆ ನನಗೇನು ಪ್ರಾಬ್ಲಮ್ಮೇ ಬರೋದಿಲ್ಲ ಅಂತ ಯೋಚನೆ ಮಾಡಿರೋದು. ಮತ್ತು ಅವರು ಫ್ಯೂಚರ್ನ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಥಿಂಕ್ ಮಾಡ್ತಾರೆ ಹೊರತು ಪ್ರಾಕ್ಟಿಕಲಾಗಿ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಸಡನ್ನಾಗಿ ಬಂದ ಕೋವಿಡ್-19. ಸೊ ತುಂಬ ಜನ ಏನು ಮಾಡಿರ್ತಾರೆ ಅಂದರೆ, ಅವ್ರಿಗೆ 50,000 1,00,000 ಸಂಬಳ ಬರ್ತಾ ಇರುತ್ತೆ, ಅವರು ಅದ್ರ ತಕ್ಕನಾಗೆ ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದಿನ ಅವ್ರ ಕಂಪ್ನಿಯಿಂದ ಮೆಸೇಜ್ ಬರುತ್ತೆ, ನಿನ್ನ ಜಾಬ್ ಹೋಗಿದೆ ಡ್ಯೂ ಟು ಕೋವಿಡ್ ಅದು ಇದು ಅಂತ ಏನೋ ಒಂದು ರೀಸನ್ಗೆ ಅವ್ರನ್ನ ಜಾಬಿಂದ ತೆಗ್ದಿರ್ತಾರೆ. ಅದೇ ಸೆಕೆಂಡ್ ಇನ್ಕಮ್ಮು ಥರ್ಡ್ ಇನ್ಕಮ್ಮು ಇದ್ದಿದ್ರೆ ಅವರು ಅಷ್ಟೊಂದು ವರಿ ಮಾಡ್ತಿರಲಿಲ್ಲ, ಯಾಕೆಂದರೆ ನನಗೆ ಸ್ಯಾಲ್ರಿ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ನನಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಅವರು ಅಷ್ಟೊಂದು ಯೋಚನೆ ಮಾಡಲ್ಲ. ಅದೇ ಯೋಚನೆ ಮಾಡಿ ಬರೀ ಸ್ಯಾಲ್ರಿ ಮೇಲೇ ಡಿಪೆಂಡ್ ಆಗಿರೋ ಅವ್ರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿನೂ ಎಷ್ಟು ಸಫರ್ ಮಾಡುತ್ತೆ ಅಂತ. ಸೊ ಕೋವಿಡ್ ಟೈಮಲ್ಲಿ ತುಂಬ ಜನ ಅವ್ರ ಜಾಬ್ನ ಕಳ್ಕೊಂಡ್ರು. ಬಟ್ ಎಷ್ಟು ಜನ ಅವ್ರಿಗೆ ಮುಂದಿನ ಜಾಬ್ ತೊಗೊಳಕ್ಕೆ ಎಷ್ಟು ಬೇಗ ತೊಗೊಂಡ್ರು ಆ ಜಾಬ್ನ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಇನ್ನೂ ಕೆಲವರು ಹೇಳ್ತಾರೆ, ನನ್ನ ಹತ್ರ ಅಮೌಂಟ್ ಇದೆ, ಸೇವ್ ಮಾಡಿದ್ದೀನಿ, ಅದರಿಂದ ನಾನು ಲೈಫ್ ಲೀಡ್ ಮಾಡ್ತೀನಿ ಅಂತ. ಒಂದು ಸಲ ಯೋಚನೆ ಮಾಡಿ, ಸೇವ್ ಮಾಡಿರೋ ಅಮೌಂಟಿಂದ ನೀವು ಎಷ್ಟು ದಿನ ಬದುಕ್ಬೋದು ಅಂತ, ನಿಮ್ಮ ಫ್ಯಾಮಿಲಿ ಎಷ್ಟು ದಿನ ಅದರಿಂದ ಲೈಫ್ ಲೀಡ್ ಮಾಡ್ಬೋದು ಅಂತ. ಅಷ್ಟರೊಳಗೆ ನಿಮಗೆ ಇನ್ನೊಂದು ಜಾಬ್ ಸಿಕ್ಕಿ ಇನ್ನೊಂದು ಸ್ಯಾಲ್ರಿ ಬರೋದಕ್ಕೆ ಸ್ಟಾರ್ಟ್ ಆದರೆ ಓಕೆ. ಅಕಸ್ಮಾತ್ ನಿಮಗೆ ಜಾಬ್ ಸಿಕ್ಕಿಲ್ಲ, ನಿಮಗೆ ಸ್ಯಾಲ್ರಿ ಬರೋದು ನಿಂತೋಗಿದೆ ಪರ್ಮನೆಂಟಾಗಿ ಅಂದರೆ, ಆ ಟೈಮಲ್ಲಿ ಕಮಿಟ್ಮೆಂಟ್ ತೊಗೊಂಡಿರೋದು, ಫಾರ್ ಎಕ್ಸಾಂಪಲ್ EMI, ರೆಂಟು, ಮಕ್ಳ ಫೀಸು, ಮನೆ ಮೇಂಟೆನೆನ್ಸು, ಇವಕ್ಕೆಲ್ಲ ಏನು ಮಾಡ್ತೀರಾ? ಸೊ ನಿಮಗೆ ಇನ್ನೊಂದು ಇನ್ಕಮ್ ಬರ್ತಿದ್ರೆ ಆವಾಗ ನೀವು ತುಂಬ ಹೇಳ್ತಿದ್ರಿ, ಇನ್ನೊಂದು ಇನ್ಕಮ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಸೊ ಯಾವಾಗಲೂ ನಿಮಗೆ ಬರೋ ಇನ್ಕಮಲ್ಲಿ ಆದಷ್ಟು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ, ಮತ್ತು ಆದಷ್ಟು ಸೆಕೆಂಡ್ ಇನ್ಕಮ್ನ ಮಾಡ್ಕೊಳ್ಳೋ ರೀತಿ ಟ್ರೈ ಮಾಡಿ. ಏಕೆಂದರೆ ಈ ಸೆಕೆಂಡ್ ಇನ್ಕಮ್ಮು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಾಳೆ ದಿನ ನಿಮಗೆ ಕೆಲಸ ಇಲ್ಲ, ನಾನು ದುಡಿಯೋದಕ್ಕೆ ಆಗ್ತಿಲ್ಲ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಯಿತು, ಇಲ್ಲ ಏನೋ ಒಂದು ಈ ಥರ ಈ ಸಿಚುವೇಶನ್ಸ್ಗಳಲ್ಲಿ ಕೋವಿಡ್ ನಾನು ಹೇಳ್ದಂಗೆ ಸಿಚುವೇಶನ್ಸ್ ಬಂತು, ಇಲ್ಲ ಈ AI ತುಂಬ ಜನ ಜಾಬ್ನ ಕಳ್ಕೊಂಡ್ರು, ಆ ಟೈಮಲ್ಲಿ ನಾನು ಹೆಂಗೆ ಬೇರೆ ಥರ ಇನ್ಕಮ್ನ ಜನ್ರೇಟ್ ಮಾಡೋದು, ಸೊ ಅದರಿಂದ ನಾನು ಹೆಂಗೆ ಲೈಫ್ ಲೀಡ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಸೆಕೆಂಡ್ ಇನ್ಕಮ್ನ ಜನ್ರೇಟ್ ಮಾಡೋದು ಎರಡು ಉದ್ದೇಶಕ್ಕೆ ಮಾಡ್ತಾರೆ. ಒಂದು, ಈ ಥರ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗ್ದಲೇ ಇನ್ನೊಂದ್ರ ಮೇಲೆ ಇತ್ತು ಅಂದರೆ ಲೈಫ್ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಇನ್ನೊಂದು, ನೀವು ಇದರಲ್ಲಿ ಅಸೆಟ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ನೀವು ಇದರಲ್ಲಿ ನಿಮ್ಮ ಇನ್ಕಮ್ನೂ ಜಾಸ್ತಿ ಮಾಡ್ಕೊತ ಹೋಗ್ಬೋದು. ಬಟ್ ಮೇನ್ ಫೋಕಸ್ಸು ಸ್ಟೇಬಲ್ ಆಗಿ ಒಂದ್ರ ಮೇಲೆ ಡಿಪೆಂಡ್ ಆಗ್ದಲೇ ಹೆಂಗೆ ಕಳಿಯೋದು ಅಂತ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡಿ. ಯಾವತ್ತು ಸ್ಯಾಲ್ರಿ ಬರ್ತಿದೆ, ನಾನು ಸಾಯೋವರೆಗೂ ದುಡಿದು ಸಂಪಾದನೆ ಮಾಡಿನೇ ಬದುಕ್ತೀನಿ ಅಂತ ಯೋಚನೆ ಮಾಡಬೇಡಿ. ಯಾವತ್ತೂ ಸೆಕೆಂಡ್ ಇನ್ಕಮ್ಮು ಥರ್ಡ್ ಇನ್ಕಮ್ ಹೆಂಗೆ ಮಾಡ್ಕೊಳ್ಳೋದು, ಇಲ್ಲ ನನಗೆ ಊರಲ್ಲೆಲ್ಲರೂ ಜಮೀನಿತ್ತು ಅಂದರೆ ಆ ಜಮೀನಿಂದ ದುಡ್ಡು ಮಾಡೋದು ಹೆಂಗೆ, ಇಲ್ಲ ನನಗೆ ಯಾವುದಾದ್ರೂ ರೆಂಟಲ್ ಪ್ರಾಪರ್ಟೀಸ್ ಇದೆಯಾ, ಇಲ್ಲಾಂದರೆ ಆ ರೆಂಟಲ್ ಪ್ರಾಪರ್ಟೀಸ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಇಲ್ಲ ನನಗೆ ಅಷ್ಟೊಂದು ಶಕ್ತಿ ಇಲ್ಲ, ನನಗೆ ರೆಂಟಲ್ ಪ್ರಾಪರ್ಟಿ ಬೈ ಮಾಡೋ ಅಷ್ಟೆಲ್ಲ ದುಡ್ಡಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ವೆಸ್ಟ್ ಮಾಡಿ, ಇಲ್ಲ SIPಗಳನ್ನ ಮಾಡಿ, ಇಲ್ಲ ಯಾವುದಾದ್ರೂ ಫಿಕ್ಸ್ಡ್ ಡೆಪಾಸಿಟ್ನ ಮಾಡಿ, ಅದರಿಂದ ಇನ್ಕಮ್ನ ಜನ್ರೇಟ್ ಮಾಡೋ ಥರ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಕಲಿತಾ ಹೋದಂಗೆ ತುಂಬ ದಾರಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ. ಹಾಗಿದ್ರೆ ಈ ಮಲ್ಟಿಪಲ್ ಇನ್ಕಮ್ನ ಜನ್ರೇಟ್ ಮಾಡೋದು ಅಷ್ಟು ಈಸಿ ಆದರೆ ಯಾಕೆ ಯಾರೂ ಮಾಡೋದಿಲ್ಲ ಅಂದರೆ, ಇದು ಹೇಳಿದಷ್ಟು ಈ ಥರ ಇನ್ಕಮ್ನ ಜನ್ರೇಟ್ ಮಾಡೋದು ತುಂಬಾ ಕಷ್ಟ. ಸೊ ಆ ಕಷ್ಟಪಟ್ಟು ಯಾವಾಗ ನಿಮಗೆ 25-26 ವರ್ಷ ಇರುತ್ತೋ ಆವಾಗ ಕಷ್ಟಪಟ್ಟು ಆದಷ್ಟು ಬೇಗ ಈ ಸೆಕೆಂಡ್ ಇನ್ಕಮ್ಮು ಥರ್ಡ್ ಇನ್ಕಮ್ನ ಜನ್ರೇಟ್ ಮಾಡಿಕೊಂಡು ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡಿ. ಇದಕ್ಕೆ ನೀವು ಸುಮ್ಮನೆ ಎಕ್ಸ್ಕ್ಯೂಸಸ್ನ ಕೊಡೋದಕ್ಕೆ ಹೋಗಬೇಡಿ. ನನ್ನ ಹತ್ರ ಟೈಮ್ ಇಲ್ಲ, ನನಗೆ 9 to 5 ಜಾಬ್ ಮಾಡೋಕ್ಕೆ ಟೈಮ್ ಇಲ್ಲ, ಆಮೇಲೆ ನನಗೆ ಟಯರ್ಡ್ ಆಗ್ತಿದೆ, ನನಗೆ ಅಷ್ಟೊಂದು ಆಸೆ ಪಡೋದಿಲ್ಲ, ಇವೆಲ್ಲನೂ ಕಾಮನ್ ಆಗಿ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ ಹೊರತು ಆದ್ದರಿಂದ ನಾವು ಆಚೆ ಬಂದು ಹೆಂಗೆ ಮಾಡೋದು ಅಂತ ನೋಡೋಲ್ಲ. ಏಕೆಂದರೆ ಮಾಡೋ ಟೈಮ್ ಎಲ್ಲರ ಹತ್ರನೂ ಇರುತ್ತೆ, ಬಟ್ ಮಾಡಬೇಕು ಅನ್ನೋ ಮನ್ಸು ಯಾರ ಹತ್ರನೂ ಇರೋದಿಲ್ಲ. ಅದೇ ಇವಾಗ ಯಾವುದಾದ್ರು ಒಂದು ನಾಳೆ ಮೂವಿ ರಿಲೀಸ್ ಆಗಲಿ, ಇಲ್ಲ ನಾಳೆ ಯಾವುದೋ 10 ಗಂಟೆಗೆ ಒಂದು ಟ್ರೈಲರ್ ಬರ್ತಿದೆ ಅಂದರೆ ಹೇಗೆ ಎಲ್ಲರೂ ಅದನ್ನು ಟೈಮ್ ಮಾಡಿಕೊಂಡು ನೋಡ್ತಾರೆ, ಅದೇ ರೀತಿಯೇ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಅವ್ರು ಮಾಡೋದಕ್ಕೆ ಟೈಮ್ ಇರುತ್ತೆ. ಅದೇ ರೀತಿಯೇ ನಿಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರು ಒಂದು ಸ್ಕಿಲ್ನ ಕಲಿಬೇಕಂದ್ರೆ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ. ಅದೇ ಇನ್ಸ್ಟಾಗ್ರಾಮಲ್ಲಿ ಹವರ್ಗಟ್ಟಲೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇರುತ್ತೆ, ಯಾಕೆಂದರೆ ನಿಮ್ಗೆ ಅದನ್ನು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಸೊ ಅದರಿಂದ ನೀವು ಟೈಮ್ ಮಾಡ್ಕೊಂಡು ಮಾಡ್ತೀರಾ ಹೊರತು ಅದರಿಂದ ನಿಮಗೇನು ಇನ್ಕಮ್ ಬರ್ತಾ ಇರೋದಿಲ್ಲ.
ಅದೇ ಒಂದು ಸ್ಕಿಲ್ನ ಕಲಿಬೇಕು ಅಂದರೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಅದಕ್ಕೆ ಏನಾದರೂ ಒಂದು ಎಕ್ಸ್ಕ್ಯೂಸನ್ನ ಕೊಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀರ. ಸೊ ಯಾವತ್ತು ಏನೇ ಆದ್ರೂ ಮಲ್ಟಿಪಲ್ ಸೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನ್ರೇಟ್ ಮಾಡ್ಕೊಳ್ಳಿ, ಯಾವತ್ತೂ ಸ್ಯಾಲ್ರಿ ಮೇಲೇ ಡಿಪೆಂಡ್ ಆಗಬೇಡಿ. ನಿಮಗೆ ಯಾವ್ಯಾವ ಥರ ದಾರಿ ಬರುತ್ತೋ ಆ ಥರ ದಾರಿಲೆಲ್ಲ ಇನ್ಕಮ್ನ ಜನ್ರೇಟ್ ಮಾಡಿಕೊಂಡು ನೀವು ಆ ಜಾಗದಲ್ಲಿ ಇಲ್ಲಾಂದ್ರೂ ನಿಮ್ಮ ಅಕೌಂಟ್ಗೆ ಆ ಬಿಸ್ನೆಸ್ಸಿಂದ ಆಗಲಿ ಇಲ್ಲ ಆ ಪ್ರಾಪರ್ಟಿಯಿಂದ ಆಗಲಿ ಇನ್ಕಮ್ ಬರೋ ಥರ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮುಂದೆ ಲೈಫ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಯಾವಾಗಲೂ ಸಿಂಗಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಜನ್ರೇಟ್ ಮಾಡಿಕೊಂಡು ಅದರಿಂದ ಲೈಫ್ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು.